ಹೆಲೋ ಎವ್ರಿವನ್. ದಿ ಬೆಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಮಿನಿ ಹಾಲು ಸಮೋಸನ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನೀವೇನಾದರೂ ಹೊರಗಡೆ ಸ್ಟ್ರೀಟ್ ಸ್ಟೈಲಲ್ಲಿ ತಿಂದಿದ್ರೆ ಸೊ ಅದೇ ಟೇಸ್ಟಲ್ಲಿ ನೀವು ಮನೇಲಿ ಕೂಡ ತುಂಬಾ ಈಸಿಯಾಗಿ ಮಾಡ್ಬೋದು. ಸೊ ಮೊದಲಿಗೆ ನಾನಿಲ್ಲಿ 1 ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ವೀಟ್ ಫ್ಲೋರ್ 1 ಬೌಲ್ ಆಗುವಷ್ಟು ಗೋಧಿ ಹಿಟ್ಟು, 1 ಸ್ಪೂನ್ ಆಗುವಷ್ಟು ಕಪ್ಪು ಸಾಸಿವೆ ಹಾಗೂ 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಸೇಮ್ ಚಪಾತಿಗೆ ಯಾವ ಥರ ಹಿಟ್ಟನ್ನು ನಾದ್ಕೊಳ್ತೀರೋ ಸಿಂಪಲ್ಲಾಗಿ ಯೂನಿಕ್ಕಾಗಿ ಅದೇ ಥರ ಹಿಟ್ಟನ್ನು ನೀವು ನಿಧಾನವಾಗಿ ಫಸ್ಟಿಗೆ ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ಈ ಥರ ಕೈಯಲ್ಲಿ ಈ ಥರ ಅಂದ್ಕೊಳ್ತಾನೆ ಇರಬೇಕು. ಈ ಥರ ಅಂದ್ಕೊಂಡು ಸ್ಮ್ಯಾಶಸ್ ಮಾಡೋದ್ರಿಂದ ನೀವು ಯಾವ ರೆಸಿಪಿ ಮಾಡ್ತಾರೋ ಅದು ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಈ ಥರ ಮಿಕ್ಸ್ ಮಾಡೋದ್ರಿಂದ. ನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸೇಮ್ ಚಪಾತಿ ಹಿಟ್ಟು ಯಾವ ಥರ ನಾದ್ಕೊಳ್ತೀರೋ ಅದೇ ಥರ ಸಾಫ್ಟಾಗಿ ಕೂಡ ನೀವು ಹಿಟ್ಟನ್ನು ನಾದ್ಕೊಳ್ಬೇಕು. ಸೊ ನಿಮಗೇನಾದರೂ ಸಮೋಸ ಮಾಡಲಿಕ್ಕೆ ಕಷ್ಟ ಅನ್ನಿಸಿದಾಗ ಸಿಂಪಲಾಗಿ ಈ ಥರ ಮಿನಿ ಸಮೋಸನ ಮಾಡಿ ನೋಡಿ. ನಂತರ 1 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈ ಹಿಟ್ಟನ್ನು ಕನಿಷ್ಠ 1 ಅವರ್ ಆಗಲಿ ನೀವು ರೆಸ್ಟ್ಗೆ ಬಿಡಬೇಕು. ಹಿಟ್ಟನ್ನು ನೀವು ಎಷ್ಟು ಚೆನ್ನಾಗಿ ಬಿಡ್ತೀರೋ ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಟೇಸ್ಟಿಯಾಗಿ ಕೂಡ ನಿಮಗೆ ಮಿನಿ ಹಾಲು ಸಮೋಸ ರೆಡಿ ಆಗುತ್ತೆ. ನೆಕ್ಸ್ಟ್ ಅದಕ್ಕೆ ಸ್ಟಫನ್ನು ರೆಡಿ ಮಾಡ್ಕೊಳ್ಳೋಣ. ಬಾಯ್ಲ್ ಮಾಡಿರುವಂಥ ಪೊಟ್ಯಾಟೊನ ತೊಗೊಂಡು ನಾನು ಈ ಥರ ಚೆನ್ನಾಗಿ ತುರಿತಾ ಇದ್ದೀನಿ. ಸೇಮ್ ನೀವು ಕ್ಯಾರೆಟ್, ಕೊಬ್ಬರಿ ಯಾವ ಥರ ತುರಿತೀರೋ. ಕೆಲವರು ಇಲ್ಲ ತುರಿಯೋಕ್ಕೆ ಟೈಮ್ ಇಲ್ಲ ಅನ್ನೋರು ಸ್ಮ್ಯಾಶ್ ಕೂಡ ಮಾಡ್ಕೊಳ್ಬೋದು. ಬಟ್ ಸ್ಮ್ಯಾಶ್ ಮಾಡಿಕೊಂಡ್ರೆ ಅದು ನಿಮಗೆ ರೆಸಿಪಿ ಮಾಡೋವಾಗ ತುಂಬ ಕಷ್ಟ ಅನಿಸುತ್ತೆ. ಯಾಕಂತ ನಾನು ನಿಮಗೆ ಮುಂದೆ ಹೇಳ್ತೀನಿ, ಆವಾಗ ಗೊತ್ತಾಗುತ್ತೆ. ಸೊ ನೀವು ಸಾಧ್ಯ ಆದಷ್ಟು ಈ ಪೊಟ್ಯಾಟೊನ ತುರಿದ್ರೇ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಸೇಮ್ ನಾನಿಲ್ಲಿ 1 ಬೌಲ್ ಗೋಧಿ ಹಿಟ್ಟಿಗೆ 4 ರಿಂದ 5 ಪೊಟ್ಯಾಟೊನ ತೊಗೊಂಡಿದ್ದೀನಿ. ತೊಗೊಂಡು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಸಿಪ್ಪೆ ತೆಗೆದು ಈ ಥರ ತುರಿದುಕೊಳ್ತಾ ಇದ್ದೀನಿ. ನಂತರ ಆಲ್ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ, ಗರಂ ಮಸಾಲ, ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಆರಿಗ್ಯಾನೋ ಹಾಗೂ ಕಸೂರಿ ಮೆಂತೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿಯನ್ನು ಹಾಗೂ ಸ್ವಲ್ಪ 1/2 ಟೀ ಸ್ಪೂನ್ ಆಗುವಷ್ಟು ಅಷ್ಟೇ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆರಿಗ್ಯಾನೋ ಇಲ್ಲ ಅನ್ನೋರು ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ನಿಮಗೆ ಹಾಫ್ನಲ್ಲಿ ಅಷ್ಟೇ. ಇದು ಕಸೂರಿ ಮೆಂತೆ ಮಿಸ್ ಮಾಡದೆ ಹಾಕಿ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಆಲ್ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 3 ಸ್ಪೂನ್ ಆಗುವಷ್ಟು ನಾನು ಕಾರ್ನ್ಫ್ಲೋರ್ ಹಿಟ್ಟನ್ನು ತೊಗೊಂಡಿದ್ದೀನಿ. ನಿಮಗೆ ಕಾರ್ನ್ಫ್ಲೋರ್ ಹಿಟ್ಟು ಮನೇಲಿ ಇಲ್ಲ ಅನ್ನೋರು ಅಕ್ಕಿ ಹಿಟ್ಟು ಕೂಡ ತೊಗೊಳ್ಬೋದು. ಹಾಫ್ನಲ್ಲಿ ನಿಮಗೆ 2ರಲ್ಲಿ ಯಾವುದಾದ್ರೂ ಒಂದನ್ನು ತೊಗೊಳ್ಬೋದು. ಈ ಥರ ಚೆನ್ನಾಗಿ ನೀವು ಕಲಿಸ್ಕೊಳ್ಬೇಕಾಗುತ್ತೆ. ತುಂಬ ಚೆನ್ನಾಗಿ ನಾದ್ಕೊಳ್ಳಿ. ನಂತರ ನಾದ್ಕೊಂಡಾದ್ಮೇಲೆ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳಿ. ಜೀರಿಗೆಯನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ. ನಿಮಗೆ ತುಂಬ ಜೀರಿಗೆ ಅದು ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿದಾಗ ಆಲೂ ಸಮೋಸನ ಜೀರಿಗೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡದೆ ಜೀರಿಗೆಯನ್ನು ಹಾಕೋದನ್ನು ಮರಿಬೇಡಿ. ಜೀರಿಗೆಯನ್ನು ಹಾಕಿ 1-2 ನಿಮಿಷ ಎಲ್ಲ ಕಡೆ ಸ್ಕ್ರಬ್ ಆಗೋ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಉಂಡೆ ಥರ ಮಾಡ್ಕೊಳ್ಳಿ. ನೋಡಿ, ಯಾವುದೇ ರೀತಿ ಕೈಗೆ ಹತ್ತಬಾರ್ದು, ಅಷ್ಟು ಸಾಫ್ಟಾಗಿ ಸ್ಮೂತಿಯಾಗಿರಬೇಕು. ಇದು ಕೂಡ ರೆಡಿ ಆಯಿತು. ಈಗ ಇದನ್ನು ಸೈಡಲ್ಲಿ ನೆಕ್ಸ್ಟ್ ನೆನೆಸಿಟ್ಟಂತಹ ಚಪಾತಿ ಹಿಟ್ಟಿನಿಂದ ನಾನು ಈ ಥರ ನನಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಸ್ವಲ್ಪ ದೊಡ್ಡ ನಿಮ್ಮ ಕೈಗೆ ಇಡೀ ನಿಮ್ಮ ಮುಷ್ಟಿ ಆಗುವಷ್ಟು ಹಿಟ್ಟನ್ನು ತೊಗೊಳ್ಳಿ. 2 ಭಾಗ ಮಾಡ್ಕೊಳ್ಳಿ. ನೋಡಿ, ನನ್ನ ಕೈ ಮುಷ್ಟಿ ಎಷ್ಟಿದೆಯೋ ಅಷ್ಟು 2 ಭಾಗ ಮಾಡಿಕೊಂಡು ತೊಗೊಂಡಿದ್ದೀನಿ. ಎಣ್ಣೆಯನ್ನು ಹಚ್ಕೊಂಡು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾರ್ಮಲಾಗಿ ಚಪಾತಿನ ಹಿಟ್ಟಲ್ಲಿ ಯಾವ ಥರ ಲತ್ತಿಸ್ತೀರೋ ಸಿಂಪಲ್ಲಾಗಿ ಅದೇ ಥರ ಲತ್ತಿಸ್ಕೊಳ್ಬೇಕು. ತುಂಬಾ ತೆಳುವಾಗಿ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಇದು ಡಬಲ್ ಲೇಯರ್ ಇರೋದ್ರಿಂದ ನೀವೇನಾದರೂ ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಡಬಲ್ ಲೇಯರ್ ಇರುತ್ತಲ್ವ, ಬೇಗ ಬೇಯೋದಿಲ್ಲ. ಸ್ವಲ್ಪ ನಿಮಗೆ ತಿನ್ನುವಾಗ ಹಸಿ ಥರ ಅನಿಸುತ್ತೆ, ಕ್ರಿಸ್ಪಿಯಾಗಿ ಬರೋದಿಲ್ಲ, ಸಾಫ್ಟಾಗಿ ಬಂದುಬಿಡುತ್ತೆ ಅದು. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದ್ಕೊಂಡ್ರೆ ಚಪಾತಿನ ತುಂಬ ಅದು ಎಷ್ಟು ದೊಡ್ಡದಾಗುತ್ತೋ ಅಲ್ಲಿ ತನಕ ನೀವು ಚೆನ್ನಾಗಿ ಲತ್ತಿಸ್ಕೊಳ್ಬೇಕು. ನೋಡಿ, ಮಿಡ್ಲು ಸ್ವಲ್ಪ ಇದೇ ಇರಲಿ, ಸುತ್ತಲೂ ಚೆನ್ನಾಗಿ ಲತ್ತಿಸ್ಕೊಳ್ಬೇಕು. ಸುತ್ತಲೂ ಎಲ್ಲ ಸೈಡ್ ಎಲ್ಲ ದಪ್ಪ ಇರುತ್ತಲ್ವ. ಸೊ ನೋಡಿ, ಫೈನಲಾಗಿ ಈ ಥರ ಲತ್ತಿಸ್ಕೊಂಡಿದ್ದೀನಿ.
ಇಷ್ಟು ದೊಡ್ಡದಾಗಿರಬೇಕು. ನಿಮ್ಮದು ಹಿಟ್ಟು ಎಷ್ಟು ತೊಗೊಂಡಿರ್ತೀರೋ ಸಾಧ್ಯ ಆದಷ್ಟು ನೀವು ದೊಡ್ಡದನ್ನೇ ಮಾಡ್ಕೊಳ್ಬೇಕು. ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಪೊಟ್ಯಾಟೊ ಸ್ಟಫನ್ನು ನಾನು ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ರೀಸೆಂಟಾಗಿ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಸೇಮ್ ಇದೇ ಥರ. ಬಟ್ ಅದೇ ಟೇಸ್ಟ್ ಬೇರೆ, ಇದೇ ಟೇಸ್ಟ್ ಬೇರೆ ಆಗುತ್ತೆ. ಸೊ ಅದಕ್ಕೆ ನಾನು ಕಾರ್ನ್ಫ್ಲೋರು ಹಾಕಿದ್ದಿಲ್ಲ. ಸೊ ಇದಕ್ಕೆ ಕಾರ್ನ್ಫ್ಲೋರ್ ಹಾಕಿದ್ದೀನಿ, ಬಟ್ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡಿ, ಈ ಥರ ಚೆನ್ನಾಗಿ ಸ್ಪೂನ್ನ ಸಹಾಯದಿಂದ ಅದಕ್ಕೇನಾದರೂ ಚಪಾತಿ ಹಿಟ್ಟಿಗೆ ಹತ್ತಲಿಲ್ಲ ಅಂದ್ಕೊಂಡ್ರೆ ಕೈಗೆ ಸ್ವಲ್ಪ ನೀರನ್ನು ಹದ್ಕೊಳ್ಳಿ. ನೋಡಿ, ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ ಚೆನ್ನಾಗಿ. ತೀರ ಗಟ್ಟಿಯಾಗಿ ಮಾಡಬೇಡಿ, ಅದು ಒಂದೇ ಕಡೆ ಉಳ್ಕೊಂಡ್ಬಿಡುತ್ತೆ. ಸೊ ನಿಧಾನವಾಗಿ ಎಲ್ಲ ಕಡೆಯೂ ನೀವು ಸ್ಪ್ರೆಡ್ ಮಾಡ್ತಾ ಬನ್ನಿ. ನೋಡಿ, ನಿಮಗೇನಾದರೂ ಹತ್ತಲಿಲ್ಲ ಅಂದರೆ ಕೈ ಸಹಾಯದಿಂದನೇ ನೀವು ಚೆನ್ನಾಗಿ ನೀರನ್ನು ಹದ್ಕೊಂಡು ನೋಡಿ, ಈ ಥರ ನೀರನ್ನು ಕೈಗೆ ಹತ್ಕೊಂಡ್ರೆ ಅದು ಚಪಾತಿಗೆ ಹತ್ತುತ್ತೆ. ಸೊ ನೀವೇನಾದರೂ ನಿಜವಾಗ್ಲೂ ಇದು ಒಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಜೊತೆ ಅಂತಲೇ ಹೇಳ್ಬೋದು. ನೀವು ಇದನ್ನು ಕೂಡ ಒಂದು ವೀಕ್ವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ಸ್ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ನೀವೆಲ್ಲಾದರೂ ಹೊರಗಡೆ ಹೋಗಬೇಕು, ಒನ್ ಡೇ ಏನಾದರೂ ಔಟಿಂಗ್ ಹೋಗ್ಬೇಕು ಅಂದ್ಕೊಂಡಾಗ ಈ ಥರ ಸ್ನ್ಯಾಕ್ಸ್ನ ಮಾಡ್ಕೊಂಡೋಗಿ. ಮಿನಿ ಹಾಲು ಸಮೋಸ ತುಂಬಾ ಕ್ರಿಸ್ಪಿಯಾಗಿ ಕೂಡ ರೆಡಿಯಾಗಿತ್ತು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನೀವು ಯಾವುದೇ ಕಾರಣಕ್ಕೂ ಚಾಟ್ ಮಸಾಲ ಮಿಸ್ ಮಾಡದೆ ಹಾಕಿ, ಅದು ಒಳ್ಳೆ ಫ್ಲೇವರ್, ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ ಆಲೂ ಸಮೋಸಕ್ಕೆ. ಕೆಲವರು ಸಮೋಸ ಮಾಡಬೇಕಂದ್ರೆ ಇಲ್ಲ ನಮಗೆ ಆ ಥರ ದೊಡ್ಡದಾಗಿ ಸಮೋಸ ಮಾಡಲಿಕ್ಕೆ ಕಷ್ಟ ಅನಿಸುತ್ತೆ, ಮಾಡೋಕ್ಕೆ ಬರೋಲ್ಲ ಅನ್ನೋರು ಈ ಥರ ನೀವು ಮಿನಿ ಸಮೋಸನ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಸೊ ನಿಧಾನವಾಗಿ ನೀವು ಎಲ್ಲ ಕಡೆಯೂ ಈ ಥರ ಕೈಗೆ ನೀರು ಹಚ್ಕೊಂಡು ಅಪ್ಲೈ ಮಾಡ್ತಾ ಬನ್ನಿ. ನೋಡಿ, ಫೈನಲಾಗಿ ಈ ಥರ ನೀವು ಪಿಜ್ಜಾ ಮಾಡಬೇಕಾದ್ರೆ ಸಾಸ್ನ ಯಾವ ಥರ ಹತ್ಕೊಂಡಿರ್ತದೋ ಸೊ ಅದೇ ಥರ ಇದಕ್ಕೂ ಕೂಡ ಹಚ್ಕೊಂಡಿರಬೇಕು. ನಂತರ ಒಂದು 2 ಸಲ ಸ್ಪೂನ್ ಸಹಾಯದಿಂದ ನಾನು ಈ ಥರ ಟಪ್ ಮಾಡ್ತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಇನ್ನೊಂದೇನು ಲತ್ತಿಸ್ಕೊಂಡಿರ್ತೀವಲ್ವ, ಸೇಮ್ ಚಪಾತಿನ ಅದ್ರ ಮೇಲೆ ಹಾಕಬೇಕು. ನೋಡಿ, ಸೈಜ್ ಸ್ವಲ್ಪ ದೊಡ್ಡದು ಚಿಕ್ಕದು ಅನಿಸಿದರೆ ತೀರಾ ಡಿಫ್ರೆನ್ಸ್ ಆಗಬಾರ್ದು. ಸ್ವಲ್ಪ ಡಿಫ್ರೆನ್ಸ್ ಆದರೆ ಪರವಾಗಿಲ್ಲ, ಎಡ್ಜ್ ಕಡೆ ನೀವೆಲ್ಲ ಅದನ್ನು ಸೈಡ್ಗೆ ತೆಗಿಬೋದು. ಈಗ ಚಾಕುವಿನ ಸಹಾಯದಿಂದ ಸಾಧ್ಯ ಆದಷ್ಟು ಸ್ವಲ್ಪ ಮೀಡಿಯಮ್ ಸೈಜ್ ಆಗಿರಲಿ, ತೀರ ದೊಡ್ಡದಾಗ ಕೂಡ ಕಟ್ ಮಾಡ್ಕೊಳ್ಬೇಡಿ, ತೀರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಡಿ. ನಿಧಾನವಾಗಿ ನೋಡಿಕೊಂಡು ಸೈಜ್ ಯಾವ ಥರ ಬರುತ್ತೋ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ನಿಧಾನವಾಗಿ ಮಾಡ್ಕೊಳ್ಳಿ. ಚಪಾತಿ ತುಂಬ ಸಾಫ್ಟಾಗಿರೋದ್ರಿಂದ ಪೊಟ್ಯಾಟೊ ಸ್ಟಫನ್ ಕೂಡ ತುಂಬ ಸಾಫ್ಟಾಗಿರುತ್ತೆ, ಚಾಕುವಿಗೆ ಹತ್ತಿಬಿಡುತ್ತೆ. ಸೊ ನಿಧಾನವಾಗಿ ಈ ಥರ ಕಟ್ ಮಾಡ್ತಾ ಬನ್ನಿ. ಸೊ ಇದೇ ರೀತಿಯಾಗಿ ನೋಡಿ, ಈ ರೀತಿ ಎಲ್ಲ ಕಡೆನೂ ಒಂದೇ ಸೈಜಲ್ಲಿರಬೇಕು. ಒಂದು ದೊಡ್ಡದಾಗಿ ಒಂದು ಚಿಕ್ಕದಾಗಿರಬಾರ್ದು. ಸಾಧ್ಯ ಆದಷ್ಟು ಎಲ್ಲನೂ ಒಂದೇ ಸೈಜಲ್ಲಿ ಬರೋ ಥರ ನೋಡಿಕೊಂಡು ನಿಧಾನವಾಗಿ ನೀವು ಕಟ್ ಮಾಡ್ಕೊಬೋದು. ಎಡ್ಜ್ಗೆ ಸುತ್ತಲೇ ಎಡ್ಜ್ನ ತೆಗೆದುಬಿಡಿ, ಪರವಾಗಿಲ್ಲ. ಈ ಥರ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ನೋಡಿ ಬಾಕ್ಸ್ ಟೈಪ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ಕೈಲೇ ಪ್ರೆಸ್ ಮಾಡಿ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಈಗ ಆ ಸೈಡಲ್ಲಿ ಏನು ಚಿಕ್ಕ ಟೈಪ್ ಇರುತ್ತಲ್ವ ಅದನ್ನು ತೆಗೆದುಬಿಡಿ. ಡೈರೆಕ್ಟಾಗಿ ಅದನ್ನ ಎಣ್ಣೆಲೆ ಕರೀರಿ, ಏನಾಗಲ್ಲ, ಅದೇನು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೋಡಿ, ಫಸ್ಟಿಗೆ 2 ಎಡ್ಸ್ ತಗೊಂಡು ಈ ಥರ ಪ್ರೆಸ್ ಮಾಡಿ ಇದನ್ನ ಹಂಗೆ ಡೈರೆಕ್ಟಾಗಿ ಎಣ್ಣೆಲಿ ಹಾಕಿಬಿಡಿ. ಯಾಕೆಂದರೆ ಅದು ಚಿಕ್ಕದಾಗಿದೆ. ಈ ಥರ ಏನಾದರೂ ಚಿಕ್ಕದಾಗಿದ್ದರೆ ಒಂದೇ ಸೈಡ್ ಈ ಥರ ಮಾಡ್ಕೊಂಬಿಡಿ. ನೋಡಿ, ನಿಮಗೆ ಇದೇ ಶೇಪಲ್ಲಿ ಮಾಡಬೇಕು ಅಂತೇನಿಲ್ಲ, ಡೈರೆಕ್ಟಾಗಿ ನೀವೇನು ಇದೆಯಲ್ವ ಆ ಬಾಕ್ಸ್ ಟೈಪ್ ಇದೆಯಲ್ಲ ಅದನ್ನೇ ನೀವು ಎಣ್ಣೆಲಿ ಫ್ರೈ ಮಾಡಿಕೊಂಡು ಬರುತ್ತೆ. ಅಂಥದ್ದೇನು ನೀವು ಇದೇ ಥರ ಮಾಡಬೇಕು, ಡಿಸೈನ್ ಇದೇ ಥರ ಇರಬೇಕು ಅನ್ನೋ ನೆಸೆಸಿಟಿ ಇಲ್ಲ. ನಿಮಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೋ ನೀವು ಅದೇ ಥರ ಮಾಡ್ಕೊಳ್ಬೋದು. ಸೇಮ್ ಇದು ನೋಡಲಿಕ್ಕೆ ಯಾವ ಥರ ಇರುತ್ತೆ ಅಂದರೆ ಮೋದಕ ಟೈಪ್ ಬರುತ್ತೆ. ಸೊ 2 ಕಡೆ ಓಪನ್ ಇರೋ ಕಡೆ ನೀವು ಪ್ರೆಸ್ ಮಾಡಿದರೆ ಮುಗೀತು. ಅದಕ್ಕೆ ಹೇಳಿದ್ದು, ಸಾಧ್ಯ ಆದಷ್ಟು ಸ್ವಲ್ಪ ಬಾಕ್ಸ್ ದೊಡ್ಡ ಸೈಜಲ್ಲೇ ಇರಲಿ. ನೀವೇನಾದರೂ ಚಿಕ್ಕ ಸೈಜಲ್ಲಿ ಮಾಡಿಕೊಂಡ್ರೆ ಒಂದೇ ಸೈಡ್ ಪ್ರೆಸ್ ಮಾಡ್ಲಿಕ್ಕೆ ಬರುತ್ತೆ, 2 ಸೈಡ್ ಪ್ರೆಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ನಿಧಾನವಾಗಿ ಪೊಟ್ಯಾಟೋದೇನಿರುತ್ತಲ್ವ ನೀಟಾಗಿ ಪ್ರೆಸ್ ಮಾಡ್ತಾ ಬನ್ನಿ. ಸೊ ನಿಮಗೇನಾದರೂ ಈ ಶೇಪ್ ಇಷ್ಟ ಆಗಿಲ್ಲ ಅನ್ನೋರು, ನಿಮಗೆ ಐಡಿಯಾ ಇರುತ್ತಲ್ವ ಯಾವುದಾದ್ರೂ ಏನಾದರೂ ರೆಸಿಪಿ ಮಾಡಿದಾಗ, ಸೊ ನೀವು ಆ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ ನೋಡಿ, ಸಿಂಪಲ್ಲಾಗಿ ಇದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸೇಮ್ ನಿಮಗೆ ಮೋದಕ ಥರನೇ ಕಾಣಿಸ್ತಾ ಇದೆ ಅಲ್ವಾ. ಸೊ ಡಿಸೈನ್ ಇದೊಂಥರ ಚೆನ್ನಾಗಿದೆ, ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ, ಡಿಫ್ರೆನ್ಸ್ ಆಗಿರುತ್ತೆ.
ಇದನ್ನು ರೆಡಿ ಮಾಡ್ಕೊಳ್ಳುವಾಗಲೇ ನಾನು ಎಣ್ಣೆ ಫುಲ್ಲು ಆಯಿಲ್ನ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿಕ್ಕಿಟ್ಟಿದ್ದೆ. ನೀವು ನೋಡ್ತಿರ್ಬೋದು ಎಷ್ಟು ಮೀಡಿಯಮ್ ಆಗಿ ಎಣ್ಣೆ ನಾನು ಕಾಯಿಸಿದ್ದೀನಂತ. ನೀವು ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಅದೆಲ್ಲ ಕ್ರ್ಯಾಕ್ಸ್ ಓಪನ್ ಆಗಿಬಿಡುತ್ತೆ. ಸಾಧ್ಯ ಆದಷ್ಟು ನಿಧಾನವಾಗಿ, ಅಂದರೆ ಕನಿಷ್ಠ ಅಂದರೆ ಒಂದು 20 ಮಿನಿಟ್ಸ್ ಆದರೂ ಬೇಕು. ಇದು ಕ್ಲೀನಾಗಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ಗೆ ಬರಬೇಕಂದ್ರೆ ತುಂಬ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕೆ ಅಂದರೆ ಎಲ್ಲ ಕಡೆಯೂ ಚೆನ್ನಾಗಿ ಬೇಯಬೇಕು. ಬಿಕಾಸ್ ಒಳಗಡೆ ಎಲ್ಲ ಪೊಟ್ಯಾಟೊ ಸ್ಟೆಫನ್ ಇರುತ್ತಲ್ವ, ಸೊ ಎರಡು ಕಡೆಯೂ ಚಪಾತಿದು ಇಟ್ಟಿರೋದ್ರಿಂದ ಚೆನ್ನಾಗಿ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕನೂ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ಪೊಟ್ಯಾಟೊ ಆಲೂ ಮಿನಿ ಸಮೋಸನ. ನಿಮಗೆ ಆ ಶೇಪಲ್ಲಿ ಬೇಡ ಅನ್ನೋರು ಈ ಥರ ರೋಲ್ ಕೂಡ ಮಾಡ್ಕೊಳ್ಬೋದು. ಇದು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಫೈನಲಾಗಿ ನಾನೊಂದು ಪ್ಲೇಟ್ಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಈ ಮಿನಿ ಹಾಲು ಸಮೋಸ ರೆಡಿಯಾಗಿದೆ ಅಂತ. ಸೊ ನೋಡಿ, ಒಂದು ತೋರಿಸ್ತೀನಿ ನಿಮ್ಗೆ, ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ಈ ಥರ ನಿಧಾನವಾಗಿ ನೀವು ಡೀಪ್ ಫ್ರೈ ಮಾಡಿದರೆ ಎಲ್ಲದೂ ಕೂಡ ಇದೇ ಥರ ಕ್ರಿಸ್ಪಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಟೀ ಟೈಮ್ಗೆ ದಿ ಬೆಸ್ಟ್ ಯೂನಿಕ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ, ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.